ಈ ಸಮಯದಲ್ಲಿ ನಮ್ಮ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ದಯವಿಟ್ಟು ಗಮನಿಸಬೇಕಾದ ವಿಚಾರ ಏನಂದ್ರೆ, ಅವತ್ತು 6ನೇ ವೇತನ ಆಯೋಗ ಆಗ್ಬೇಕಾದ್ರೆ ಯಾವ ರೀತಿ ಅರ್ಥ ಮಾಡ್ಕೊಂಡ್ರು ನನಗಂತೂ ಗೊತ್ತಿಲ್ಲ ಸರ್. ಅವತ್ತು ನಿಮಗೆ ವೇತನ ಕಡಿಮೆ ಆಗ್ತಾ ಇತ್ತು ಅನ್ನೋ ಒಂದು ಇದರಲ್ಲಿ ಕ್ಲಾಸ್ 2 ಅಂಡ್ ಎಬೋ, ಅದಕ್ಕಿಂತ ಕೆಳಗಡೆ ಇದ್ದವ್ರಿಗೆ ಎಲ್ಲರಿಗೂ ಕಡಿಮೆನೇ ಇತ್ತು. ಕ್ಲಾಸ್ 2 ಅಂಡ್ ಎಬೋ ಇಲ್ಲಿ ಲೆಕ್ಕಾಚಾರ ಮಾಡಿದಾಗ ನಿಮ್ಗೆ ವೇತನ ಪರಿಷ್ಕರಣೆನೇ ಸರಿ ಅನಿಸ್ತಾ ಇತ್ತು. ಆದ್ರೆ ಇವಾಗ ಏನಾಗಿದೆ, 42% ಆಗುದು 7ನೇ ವೇತನ ಆಯೋಗಕ್ಕೆ. ಇನ್ನ ಕಣ್ಣು ಮುಂದೆನೆ 8ನೇ ವೇತನ ಆಯೋಗಕ್ಕೆ. ಈಗಾಗಲೇ ಷಡಾಕ್ಷರಿ ಅವರು ಮೆತ್ತಿಗೆ ಧ್ವನಿ ಎತ್ತಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಯಾಕಂದ್ರೆ ಅವರಿಗೆ 7ನೇ ವೇತನ ಆಯೋಗ ಶಿಫಾರಸ್ನಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗ ಆದಾಗ ಆಟೋಮೆಟಿಕ್ ಆಗಿ ರಾಜ್ಯ ಸರ್ಕಾರಿ ನೌಕರರು ಸಹ 8ನೇ ವೇತನ ಆಯೋಗ ಪಡೆಯಕ್ಕೆ ಹಕ್ಕುಳ್ಳವರು ಅಂತ ಒಂದು ಅಂಕಣೆಯನ್ನ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದವರು ಬರೆಸಿದ್ದಾರೆ. ಇನ್ನು ಮುಂದಕ್ಕೆ ರಾಜ್ಯ ಸರ್ಕಾರಿ ನೌಕರಿಗೆ ವೇತನ ಆಯೋಗಗಳು ರಚನೆ ಆಗಲ್ಲ ಅನ್ನೋ ಒಂದು ವಿಚಾರವನ್ನ ಷಡಕ್ಷರಿಯವರೇ ಅವರ ಭಾಷಣಗಳಲ್ಲಿ ಹೇಳಿದ್ದು ತಾವೆಲ್ಲರೂ ಮಾಧ್ಯಮಗಳಲ್ಲಿ ನೋಡಿರ್ಬೋದು. ಈಗ ಇರುವ 42.50% 8ನೇ ವೇತನ ಆಯೋಗದಲ್ಲಿ ಏನಾಗ್ಬೋದು ಸರ್? ದಯವಿಟ್ಟು ನೌಕರರಿಗಿಂತ ಹೆಚ್ಚಾಗಿ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಊಟ ಮತ್ತು ಒಕ್ಕೂಟ ಚಂದ್ರು ನಾವು ಯಾಕೆ ಈ ರೀತಿಯಲ್ಲಿ ಸರಿಸಮಾನ ವೇತನ ಅಂತ ಬಡ್ಕೊಳ್ತಾ ಇದ್ದಾರೆ ಅಂತ. ಆದ್ರಿಂದ ನೀವು ಇದರ ಬಗ್ಗೆ ಧ್ವನಿ ಎತ್ತುವಂತಾದ್ರೆ, ಈಗಾಗಲೇ ನೀವು ಸರಿಸಮಾನ ವೇತನಕ್ಕಾಗಿ ಮನವಿ ಪತ್ರಗಳನ್ನ ಕೊಡ್ತಾ ಇದ್ದೀರಾ, ಧ್ವನಿ ಎತ್ತುತ್ತಾ ಇದ್ದೀರಾ, ಆದ್ರೆ ಸಾಕಾಗ್ತಾ ಇಲ್ಲ ಸರ್. ದಯವಿಟ್ಟು ನಿಮ್ಮ ಒಂದು ಕೈ ಜೋಡಿಸುವಿಕೆ ಈ ಹೋರಾಟದಲ್ಲಿ ಅತಿ ಮುಖ್ಯವಾದ ಒಂದು ವಿಚಾರ ಆಗಿದೆ. ನೀವು ಸರ್ಕಾರದ ಮಟ್ಟದಲ್ಲಿ, ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ಮಾಡಕ್ಕೆ ನೀವು ಮಾತ್ರ ಅರ್ಹರು, ಮತ್ತೆ ಅದಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿ ಉಳ್ಳ ವ್ಯಕ್ತಿಗಳು. ಆದ್ರಿಂದ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಸರಿಸಮಾನ ವೇತನಕ್ಕೆ ನೀವು ಸಹ ಈ ಬಾರಿ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ ಶಿಂದೋಗಿ. ನಿಗಮ ಟಿವಿ ಅಂತ ಒಂದು ಹೊಸ ಚಾನಲ್ ಸ್ಟಾರ್ಟ್ ಆಗಿದೆ. ಸೊ ನಿಗಮ ಟಿವಿ ತಂಡದವ್ರಿಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಹೊಸ ನ್ಯೂಸ್ಗಳಿಗೆ ನೋಡಿ ನಿಗಮ ಟಿವಿ.